ಎಷ್ಟೊತ್ತಾಯ್ತು ಈಗ ನೋಡಿ ಇದು? ಸ್ವಲ್ಪ ಜಾಸ್ತಿ ಈಗ ಒಂದು 5 ಹಿಡ್ಕೊ ಮಗ ಒಂಚೂರು ಹೀಗೆ ಅಡ್ಡಿ ಹಿಡ್ಕೊ. 5 ಹಂಗೆ. ನಾನು ಜಸ್ಟ್ ಈಗ ಒಂದು 10 ನಿಮಿಷ ಆಯ್ತು ಹೊರಗೆ ಬಂದು. ವಿಡಿಯೋ ಮಾಡ್ತಿರೋದಾ? ಹಾಗೆ ಹಾಗೆ ಆನ್ ಇತ್ತು. ನಾನು ಬೆಳಿಗ್ಗೆ ಚೆಕ್ ಮಾಡಿದೆ ಖಾಲಿ ಹೊಟ್ಟೆಗೆ. ಗಂಡನಾಗ ಸಿಕ್ಕ ಬಿದ್ದಿತ್ತು. ಹಾಂ ಸಿಕ್ಕ ಬಿದ್ದಿತ್ತಲ್ಲ. ಬಾಗಿಲು ತೆಗುವ, ಬಾಗಿಲು ತೆಗುಕತ್ತಾ? ಕೀಳುಕತ್ತಿಲ್ಲ, ಬಾಗಿಲು ಕೀಳುಕತ್ತಿಲ್ಲ. ಈ ದೇವ್ರೆ ಒಂದು ಕೆಲಸ ಮಾಡಿ, ಹಾಂ ನಾ ಒಳಗೆ ಹೋದೆ. ಹಾಂ ಮಗ ಇಲ್ಲಿ ಬಾ, ಅಲ್ಲ ಅಲ್ಲಿ ನೀವು ಮೊಬೈಲಲ್ಲಿ ಇಟ್ಕೊ ಮಗ. ನಂಗೆ ಅದು ಇಟ್ಕೊಂಬಂದ್ರೆ ಹೀಗೆ ಇಟ್ಕೊ ಈಶ್ವರ, ಏನಿಲ್ಲ ನಾವು ಒಳಗಿನ ತಪ್ಪಿಸ್ತೇವೆ ಮಗ. ಏನಿಲ್ಲ ಈಶ್ವರ, ಈಶ್ವರ ಇಲ್ಲ ಇಲ್ಲ ಹಿಡ್ಕೊ ಮಗ, ಹಿಡ್ಕೊ ಹಿಡ್ಕೊ ಹಿಡ್ಕೊ, ಇದು ಟೈಟ್ ಹಿಡ್ಕೊ ಮಗ. ನಾವು ಒಳಗೆ ಬಿಡ್ಬೇಡ ಮಗ, ಬಿಡ್ಬೇಡ ಮತ್ತೆ. ಹಾಂ ತಡಿ ತಡಿ. ಹಾಂ ಹಾಗೆ ಟೈಟ್ ಇಟ್ಟು ನಮ್ಕ. ಒಂದು ಚೂರು ಚೇಳು ಸುತ್ತಿ ಇತ್ತ, ಚೇಣು ಸುತ್ತಿತ್ತಾ? ಚೇಣು ಸುತ್ತಿ ಚೇಣಿಗೆ ಸುತ್ಕೊಂತಿತ್ತಣ. ಸುತ್ತಿಗೆ ಚೇಳು ಕೊಡಿ ಮಗ. ಕಡೆ ಮಗ ಅದು ಆಗೋದ್ನ ಸ್ವಲ್ಪ ಇಲ್ಲ, ಪೆಟ್ಟು ಆಗುದಿಲ್ಲ. ಪೆಟ್ಟು ಹೀಗೆ ಇಟ್ಕೊ ಮಗ, ಹೀಗೆ ಹೀಗೆ ಇಟ್ಕೊ ಮಗ. ಹಾಗೆಯಾ? ತಪ್ಪತ್ತೆ ಚೇಳು ಇಲ್ಲೇ ಮಗ. ಬಿಡಿ ಲೂಸ್ ಬಿಡಿದೆ. ಹಾಗೆ ಇಲ್ಲ, ಎಂತ ಆಗುದಿಲ್ಲ. ನನಗೆ ನಿಲ್ಲು ಸ್ಟೇಜಿಗೆ ಇಲ್ಲೇ ನನಗೆ ಅಂದ್ರೆ ಶುಗರ್ ಡೌನ್ ಆಯ್ತಾ? ಬೇಗ ತಗೊಬನ್ನಿ, ಫಾಸ್ಟ್ ಫಾಸ್ಟ್ ಬೇಕಬರಿ ಮಾಡ್ತೈತೆ. ಇದು ಹಿಡ್ಕೊಂಡು ನಾವು ಹೋಗಿ ಬೆಳಿಗ್ಗೆ ಚೆಕ್ ಹುಡುಕಿ ಮಾಡಿ. ಬಂದ ಹುಡುಕಿ ಬಂತೆ ಪಟ್ಟೆ. ನೀವು ಹುಡುಕರು ಸಿಗೋದಿಲ್ಲ, ಅವ್ರು ಬರ್ತದೆ. ಇದ್ರೆ ವಾಪತ್ತಿಲ್ಲಲ್ಲ. ಹಾಕೊತ್ಮ ಕರಡಿ ಕಲ್ಕೊಂಡ್ಕೋ. ಬಂತು ಬಂತು. ಓ ದೇವ್ರೆ, ಒಂದು ಚೀಲ ತಾನೆ, ಚೀಲ ಚೀಲ ಚೀಲನಾ? ಚೀಲ ಬೇಗ ತಗೊಳ್ಳಿ, ಬೇಗ ತಗೊಳ್ಳಿ. ಬೇಗ ಬೇಗ. ಹತ್ರ ಬಾ, ಹತ್ರ ಬಾ, ಹತ್ರ ಬಾ. ಇರುವುದಿಲ್ಲ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ. ಹಾಗೆ ಹಿಡ್ಕೊ. ಸಾಕು, ಹಾಗೆ ಬೇಗ ತಗೊಬಾ ಮಗ. ಇದು ಎಲ್ಲಿ ಬಿಡ್ತೀರಿ ಈಗ? ಗೊತ್ತಿಲ್ಲ, ನಾ ಹಿಡ್ಕೊಳ್ತೇವೆ ಬಿಡಿ. ಎಷ್ಟು ಗಂಟೆಗಿತ್ತ? ಕಂಡಕ ಕಡಿ ಕಂಡಕ ಕಾಣ್ಕ ನಿಮಗೆ ಕೈ ಹಿಡಿದು ಕಾಣ ಕಂಟಕ ಕಾಣ್ಕ ನಿಮ್ಗೆಲ್ಲ ಅದೇ ಒಂದು ಅಭ್ಯಾಸ ಪಕ್ಕ. ಎಷ್ಟು ಕಂಟಕ ಇತ್ತು, ಎಂತ ಇತ್ತು, ಅದೇ ಒಂದು ಇಲ್ಲ. ನಾನೀಗ ನಾಗರಾವ್ ಒಂದಕ್ಕೆ ಬಂದದ್ದು, ನನಗೆ ಶುಗರ್ ಡೌನ್ ಆಗಿ ಗರ್ಜಿಗೂ ಹೋಗಿಲ್ಲ, ನಾನು ದೇವ್ರ ಮನೆಗೂ ಹೋಗಿಲ್ಲ. ಹೇಳಿ 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 ವಿಡಿಯೋ ಇಲ್ಲ 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 ತಡಿ ತಡಿ. ಚೀಲ ಸಣ್ಣತಾಯ್ತು. ಒಂದು ಕೋಲ್ ತಕ್ಕ ಮಗ. ಕೋಲ ಕೋಲ ಸಣ್ಣದು ಇರ್ಲಿಯಾ? ಕೋಲ್ ತಕ್ಕ ಮಗ. ಕೋಲ ಇದಡಿಲ್ಲ. ಚೀಲ ದೊಡ್ಡದಿತ್ತಮ್ರ? ದೊಡ್ಡದಿತ್ತ. ಮನೆ ಕಂಡು ಹುಡುಗ ಹೇಳ್ದೆ, ಮನೆ ಕಂಡಿದ್ರು ಅವ್ರಿಗೆ ಆರಾಮಿಲ್ಲ ಅಂತ. ಈಗರ್ಜಿಗೂ ಐದಿಲ್ಲ ಅಂದ್ರೆ ಚೀಲ ಸ್ವಲ್ಪ ಅಗ್ಲ ಇರ್ಕೈತಾರ. ಸ್ವಲ್ಪ ದೊಡ್ಡದು ಬೇಕು. ಈಚು ಬಾ ಮಗ, ಈಚು ಬಾ. ಅದಾಗಿತ್ತು, ಒಳಗಿತ್ತು. ಒಂದು ಕೆಲಸ ಮಾಡೋ ಈಚು ಗೂರ ಹಾಕೋದಕ್ಕೆ ಒಂಚೂರು ಚೀಲ ಹಿಡ್ಕೊಳ್ತಾರೆ. ಚೀಲ ಹಿಡ್ಕೊ, ಚೀಲ ನಾನು ಮಂಡಿ ಹಾಕುದಿಲ್ಲ. ಚೀಲ ಹಿಡು, ಚೀಲ ಹಿಡ್ಕೊ. ಕಾಲು ಬಾಲ ಹಾಕತ್ತೆ ಮಗ. ಚೀಲ ಹಿಡ್ಕೊ, ಒಂದು ದಿವಾರಿ ಮಾಡಿ. ನೀ ಹೆದರ್ಬೇಡ, ಹೆದರ್ಬೇಡ ಮಗ, ಹೆದರ್ಬೇಡ. ಚೀಲ ಚೀಲ ಬಾಲ್ ಕಾಲ ಬಾ ಆಗ್ಲಿ ಬೇಡ. ಕಡೆ ಮಗ, ಎದುರಿಕೆತ್ತಲ್ಲ, ಕಡೆ ಮಗ. ಹಾಗೆ ಹಿಡ್ಕೊ, ಸ್ವಲ್ಪ ಮೇಲೆ ಮಾಡು ಮಗ, ಸ್ವಲ್ಪ. ಹೆದರ್ಬೇಡ, ಹೆದರ್ಬೇಡ, ಬಿಡುದಿಲ್ಲ ಬಿಡುದಿಲ್ಲ. ಚೀಲ ತಕ್ಕ ಅಮ್ಮ ಹಿಂದಿರ ಹೋಯ್ತದ. ಕಟ್ಗೆ ಅಷ್ಟಿಗೆ ಹೋಯ್ತದ. ತಕೊಂಡ್ ಬಾ ನಿನ್ ಚೀಲ.
ಕಾಣ್ತಿದ್ದೆ ಹಿಡಿದ್ರು ಅಯ್ಯ ಆಚೆ ಪೂರ ಹೋಗಿ ಹೂವನ್ನ ಬಿಟ್ಟು ಇಟ್ಟಿದ್ದೆ ಆಚೆ ಪೂರ ತಪ್ಪಿ ಆಚೆ ಹೋಗಿ ಹಿಡ್ಕೊಂಡಿದೆ ಚಿಕ್ಕ ಹೋಗಾರ ಹಿಡ್ಕೊಂಡಿದೆ ಹೆದರುಬೇಡ ವೈಟ್ ತೆಗೆ ಮೂರು ಆಗಿ ತಿನ್ನುದ ಬಿಲ್ಕಡಿದೆ ಇಲ್ಲ ತೊಂದರೆ ಇರ್ತಿಲ್ಲ ಅಲ್ಲಿ ಮುಂದೆ ಬಿಟ್ಟರೆ ತೊಂದರೆ ಇರ್ತಿಲ್ಲ ಯಾರಿಗೂ ತೊಂದರೆ ಇರ್ತಿಲ್ಲ ಅದು ಯಾರ್ತಿರ್ಬೋದು ಕಾಂತೀರ ನೀ ಚೆಂಡು ಹೋಗ್ತೇವೆ ಫೋನ್ ಚೆಂಡು ಅವರಂತೂ ಗೊತ್ತಿಲ್ಲ ಕಾಲ್ ಮಾಡಿದ ಕೂಡಲೇ ಫಸ್ಟ್ ಫೋನ್ ಮಾಡಿದೆ ಈಶ್ವರಣ್ಣಿ ನಾನು ನಾನು ನಂಗೆ ಹೆದರಿಕೆ ನಾನು ಎಲ್ಲ ಓಪನ್ ಆನ್ ಮಾಡಿದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಯ್ಕಂದೇಳಿ ಎದ್ದದ್ದು. ನನ್ನ ಹೆಸರು ಪ್ರಮೀಳಾ. ಹೌದು ಹೌದು ಬೈಲಾಡಿ ಬಿಡಿ ತಿಕ್ಕಿಗೆ ಇದು ಮಾಡಿ ಚೂರು ಹತ್ತೇವಲ್ಲ ಚೀಲದಾಗ ಇಲ್ಲೇನು ನೋವಿಲ್ ಗಿವಿಲ್ ಅಂತ ಇಲ್ಲ ಈಗ ಹ್ಯಾಂಗ್ ಬೇಕು ಹೇಳುದಪ್ಪ ಮರ್ರೆ ಅಲ್ಲ ನಮ್ಗೆ ಎಂತ ಗೊತ್ತಿತ್ತು ಬೆಕ್ಕ ನಾಯಿ ಕಚ್ಚುತ್ತೋ ಅಲ್ಲವ ಅಯ್ಯೋ ಅದು ಕಚ್ಚುತ್ತ ಇವತ್ತು ನಮ್ಮ ಇಲ್ಲಿ ನಂದನವನ ಕಟಗೇರಿ ಅಂತಲ್ಲ ಇದು ಕಟಗೇರಿ ಅಂತ ಅಲ್ಲ ಅಲ್ಲ ಇಲ್ಲಿ ಜನತಾ ಕಾಲೋನಿ ಜನತಾ ಕಾಲೋನಿ ಕಾಲೋನಿಯಲ್ಲಿ ಕೆಳಗೆ ಬೈಲಾಡಿ ಮನೆ ಶೆಟ್ರು ಮನೆಯಲ್ಲಿ ಒಂದು ಹಾವು ಬಂದು ಕಾಂಕ್ರೀಟಿನ ಇದರದ್ದು ಕಬ್ಬಿಣದ ಗ್ರೀಲ್ಸ್ ಒಳಗೆ ಬಾಗಲ ಚೆಡಿಯಲ್ಲಿ ಸಿಕ್ಕ ಬಿದ್ದಿತ್ತು. ನಾನು ಸ್ವಲ್ಪ ನನ್ನ ಹೆಲ್ತ್ ಕರೆಕ್ಟ್ ಇಲ್ಲದೆ ಇವತ್ತು ಮಲ್ಕೊಂಡೇ ಇದ್ದಿದ್ದೆ. ಕೆರ್ಚಿ ಕೂಡ ಹೋಗಿಲ್ಲ ಇವತ್ತು. ಅವಾಗ ಹೋಯ್ತು ಇತ್ಲಾಗೆ ಬರ್ತಿತ್ತು ಅಲ್ಲಿ ಕೆಳಗೆ ಬರ್ತಿತ್ತು ನೋಡಿ ತೋರಿಸ್ತೇನೆ ನಿಮಗೆ. ಸರಿ ತೋರಿಸೋಕ್ಕಾಗಿಲ್ಲ ನೋಡಿ. ಗಂಡು ನಾಗರಾವು ಇದು ಈ ಭಾಗದಲ್ಲಿ ಸಿಕ್ಕಾಯ್ಕೊಂಡು ಬಿದ್ದಿತ್ತು. ನಾನು ಎಮರ್ಜೆನ್ಸಿ ಓಡಿ ಬಂದೆ. ಸಡನ್ನೇ ಹಿಡಿದು ಹಾವು ಚೀಲ ಸೆಣೆದಾಯಿತು. ಚಿಕ್ಕದರದಿಂದ ಮತ್ತು ಪುನಃ ಬೇರೆ ಕಡೆಗೆ ಹೋಗಿ ಗುಳಿಯಲ್ಲಿ ಹೋಗ್ಕೊಂಥದ್ದು. ಹೋಗು ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಹೋಗು, ಅಲ್ಲಿ ಹೋಗು, ಅಲ್ಲಿ ಅದೇ ತಿತ್ಲಾಗೆ ಬರ್ತದೆ. ಅದನ್ನು ಇವಾಗ ತಪ್ಪಿಸ್ಕೊಂಡು ಬಾಗಿಲು ಕಿಡಿಯಿಂದ ತಪ್ಪಿಸ್ಕೊಂಡು ಅವನ್ನು ಸುರಕ್ಷಿತವಾಗಿ ಒಳ್ಳೆ ಜಾಗದಲ್ಲಿ ಬಿಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಕುಂದ ಅಂಬಾಗಿಲು. ಆದರೂ ಕೂಡ ಹಾವು ಬಾಗಿಲಲ್ಲಿ ಸಿಕ್ಕ ಬಿದ್ದಿತ್ತಂದರೆ ಮಾನವೀಯತೆ ದೃಷ್ಟಿಯಿಂದ ಬರಲೇಬೇಕಾಯ್ತು. ನನ್ನ ಶುಗರ್ ಫುಲ್ ಡೌನ್ ಆಯ್ತು. ಇವತ್ತು ಬೆಳಿಗ್ಗೆ 93 ಆಯಿತು. ಊಟ ಆದ್ರ ಮೇಲೆ ಬರೀ 123 ಆಯಿತು. ಬಾಡಿ ತುಂಬ ಸೇಕಾಗ್ತಾಯಿದೆ. ನಿಲ್ಲುವಂಗೆ ಸ್ಟೇಜಲ್ಲಿಲ್ಲ. ಆದರೂ ಹಾವು ಅಪಾಯದಲ್ಲಿದ್ದಾಗ ನಾನು ಬರಲೇಬೇಕಾಯಿತು. ನನ್ನ ಕೆಲಸ ಅದರಿಂದ ಬಂದು ಸೆರೆ ಹಿಡಿದು ಅದನ್ನು ಒಳ್ಳೆಯ ಸ್ಥಳಕ್ಕೆ ಬಿಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಕುಂದ ಅಂಬಾಗಿಲು. ಸಾಕು, ಕೆಲಸ ಆಯಿತು ಇಲ್ಲ ನಿಮಗೆ.